ಇನ್ನು ನಮ್ಮ ರಾಜ್ಯದ ರಾಜಕಾರಣಿಗಳು ಏನು ಕಡಿಮೆ ಇಲ್ಲ, ಯಾಕಂದರೆ ಇವರು ಕೂಡ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಕೈ ಶಾಸಕ ಅನುಮಾನ ವ್ಯಕ್ತಪಡಿಸ್ತಾರೆ. ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ದು ಬಿಟ್ಟರೆ ಏನೂ ಮಾಡಿಲ್ಲ. ಕೊತ್ತೂರು ಮಂಜುನಾಥ್ ಕೊಟ್ಟಂಥ ಹೇಳಿಕೆ ಇದು. ಅಷ್ಟು ಉಗ್ರರನ್ನ ಇಷ್ಟು ಉಗ್ರರನ್ನ ಹೊಡೆದೀವಿ ಅಂತಾರಲ್ಲ, ಏನು ಹೊಡೆದಿದ್ದಾರೆ ಇವರು? ಇಲ್ಲಿವರೆಗೆ ಎಲ್ಲೂ ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ. ಇನ್ನೇನು ಇವ್ರನ್ನ ಹಿಡ್ಕೊಂಡೋಗಿ ಎಲ್ಲೆಲ್ಲಿ ಯುದ್ಧ ನಡೆಯುತ್ತಲ್ಲಿ ಬಿಟ್ಟು ಬರಬೇಕು, ಅದೊಂದೇ ಉಳಿದಿರುವಂಥ ಮಾರ್ಗ. ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ರಂತೆ. ಈ ನಾಯಕರುಗಳ ಯೋಗ್ಯತೆ ನೋಡಿ ಹೆಂಗಿದೆ ಅಂತೇಳಿ ಅಂತ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 28 ಜನ 27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ನೋಡಿ ಸರ್, ಅವ್ರು ಎಷ್ಟನ್ನ ಕಾಸು ಕೊಟ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ಅದು ನಮಗೆ ಸಮಸ್ಯೆ ಅಲ್ಲ. ಪಾಕಿಸ್ತಾನವ್ರು ಏನೋ ಕೊಟ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ಪರಿಹಾರ ಕೊಟ್ಕೊಳ್ಳಿ, ಏನನ್ನ ಕೊಟ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಮಗಿಲ್ಲಿ ಸುಟ್ಟರುವಂಥ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ಮದು ಸೆಕ್ಯೂರಿಟಿ ಇಲ್ವಾ? ಹಂಗಂದರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಇವರೆಲ್ಲ ಏನು ಮಾಡ್ತಾಯಿದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟ್ರಿ ಅವ್ರು ಏನು ಮಾಡ್ತಾಯಿದ್ರು? ಇವರೇ ಏನಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರಾ? ಏನಕ್ಕೆ ಹಿಂಗೆ ಆಯ್ತಿದ್ದು ಅನ್ನೋದು ಚರ್ಚೆ ಆಗಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು. ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರೆಸಿದ್ರ, ಯಾರು ಬಂದರೂ ನಮಗೆ ಗೊತ್ತಿಲ್ಲ. ಸತ್ಯ ನೋಡಿ ಮಂಜುನಾಥ್ ಅವರ ಮಾತು, ಏನು ಅವರೇ ಬಂದ್ರ ಇವರೇ ಕರೆಸಿದ್ರ ಅನ್ನುವಂಥ ಮಾತು. ನೀವು ಸುಮ್ಮನೆ ಏನೋ ಅಂದರೆ ಕಾಟಾಚಾರಕ್ಕೊಂದು 4 ವಿಮಾನ ಹಾರಿಸಿ ಅವ್ರು ನೋಡಿದ್ರಿ ಇವ್ರು ನೋಡಿದ್ರಿ ಅಂತೀರಿ ಅಂತ. ಇವ್ರಿಗೇನು ಬೇರೆ ಕೆಲಸ ಇಲ್ವ ಏನು ನಾಯಕರುಗಳಿಗೆ? ನಾಚಿಕೆ ಆಗೋದು ಬೇಡವಾ? ನಾಚಿಕೆ ಆಗೋದು ಬೇಡವಾ ನಿಮಗೆ? ಸೈನಿಕರು ನಾಳಿನ ನಮ್ಮ ಜೀವನಕ್ಕೋಸ್ಕರ ಅವ್ರು ಜೀವ ಕೊಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ದೇಶ ಒಂದಾಗಿದೆ, ಇಡೀ ದೇಶ. ನಿಮಗೇನಾಗಿದೆ ರೋಗ? ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವ ಅಟ್ಲೀಸ್ಟು? ಈ ರೀತಿ ಮಾತಾಡೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, KPCC ಅಧ್ಯಕ್ಷರು, ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಇಂಥ ಈ ಬುಡಬುಡಿಕೆ ಮಂಜುನಾಥ್ ಅಂತವ್ರನ್ನ ಬಾಯಿ ಮುಚ್ಚಿ, ದಯವಿಟ್ಟು ಬಾಯಿ ಮುಚ್ಚಿ. ಪಕ್ಷ ಕೆಟ್ಟ ಹೆಸರು ಬರುತ್ತೆ. ಮೊದಲೇ ಯುದ್ಧ ಬೇಡ ಅದು ಇದು ಅಂತ ಹೇಳಿ ಎಲ್ಲಿ ತನಕ ಬಂದು ನಿಂತಿದ್ದೀರಿ ಗೊತ್ತಿರುವಂಥ ಸಂಗತಿ. ಮತ್ತೆ ನಾಯಕರು ಇದನ್ನೇ ಮಾತಾಡ್ತಾ ಹೋದರೆ ಏನು ಸಂದೇಶ ರವಾನೆ ಆಗುತ್ತೆ? ಯೋಚನೆ ಮಾಡಿ. ಏನು ಸಂದೇಶ ರವಾನಿಸ್ತೀರಿ ನೀವು? ಶೇಮ್. ಜನ ನಾನು ಹೇಳ್ತೀನಿ ಯುದ್ಧ ಬೇಡ ಅಂತಲ್ಲ, ನಾನು ನ್ಯೂಟ್ರಲ್ ಆಗಿ ನಿಲ್ತೀನಿ ಅಂತಂದರೂ ಕೂಡ, ತಟಸ್ಥವಾಗಿರ್ತೀನಿ ಅಂದರೂ ಕೂಡ ಜನ ಕೇಳಲ್ಲ ಇವಾಗ. ಅಷ್ಟರ ಮಟ್ಟಿಗೆ ಜಾಗೃತವಾಗಿದೆ ದೇಶಭಕ್ತಿ. ಇಂಥ ಸಂದರ್ಭದಲ್ಲಿ ನೀವು ಮಾಡುವಂಥ ದೊಡ್ಡ ಉಪಕಾರ ಏನು ಹೇಳಿ? ಬಾಯಿ ಮುಚ್ಕೊಂಡಿರೋದು. ಯುದ್ಧ ಮಾಡೋರು ಯುದ್ಧ ಮಾಡ್ತಾರೆ, ಗೆಲುವು ತಂದು ಕೊಡೋರು ಗೆಲುವು ತಂದು ಕೊಡ್ತಾರೆ. ಸಂಭ್ರಮಿಸುವಂಥ ದೇಶದ ಜನಸಾಮಾನ್ಯರು ಸಂಭ್ರಮಿಸ್ತಾರೆ. ಇಡೀ ದೇಶ ಸೈನ್ಯ ಜೊತೆಗಿದೆ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದು ಬಿಟ್ಟರೆ ಅದೇ ನೀವು ಕೊಡುವಂಥ ಒಂದು ದೊಡ್ಡ ಭಾಗ್ಯ, ಅದೇ ನೀವು ಮಾಡುವಂಥ ದೊಡ್ಡ ಉಪಕಾರ. ಇದು ನಾಯಕರುಗಳು ಅರ್ಥ ಮಾಡ್ಕೊಳ್ಳಿ.